ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ಟು ದಿ ಪಾಯಿಂಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೈತ್ರಾ ಸನಾತನಿ. ವೀಕ್ಷಕರೇ, ನಾವು ಈಗ ಹೇಳ್ತಾ ಇರೋ ವಿಷಯ ನಮಗೇನು ಶಾಕಿಂಗ್ ಅನ್ನಿಸ್ತಾ ಇಲ್ಲ, ಬಟ್ ನಿಮಗೆ ಖಂಡಿತವಾಗ್ಲೂ ಶಾಕ್ ಆಗುತ್ತೆ. ಕಳೆದ ಒಂದು ವಿಡಿಯೋದಲ್ಲಿ ವೈಟ್ ಹೌಸ್ನ ಟ್ರೇಡ್ ಚೀಫ್ ಅಡ್ವೈಸರ್ ಪೀಟರ್ನವರ ಬಗ್ಗೆ ನಾವು ಮಾತಾಡಿದ್ವಿ. ಭಾರತದ ವಿರುದ್ಧ ಬೆಂಕಿಯನ್ನು ಉಗುಳ್ತಾ ಇರೋ ಮನುಷ್ಯ ಇವರು. ಎಲ್ಲ ಓಕೆ, ಆದರೆ ಪೀಟರ್ನವರು ಅವರ ಒಂದು ಲೈನ್ ನಮಗೆ ಅರ್ಥನೇ ಆಗಲಿಲ್ಲ. ರಷ್ಯಾದಿಂದ ತೈಲವನ್ನು ಖರೀದಿಸಿದ್ರೆ ಭಾರತಕ್ಕೆ ಲಾಭ ಆಗುತ್ತೆ, ಓಕೆ, ಬಟ್ ಅದರಿಂದ ಬ್ರಾಹ್ಮಣರಿಗೆ ಹೇಗೆ ಲಾಭ ಆಗುತ್ತೆ ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ. ಈಗ ಅದಕ್ಕೆ ಉತ್ತರ ಸಿಕ್ಕಿದೆ. ಆ್ಯಕ್ಚುಲಿ ಪೀಟರ್ನವರು ಆಡಿದ ಪ್ರತಿ ಮಾತುಗಳು ಕೂಡ ಅವರ ಸ್ವಂತ ಮಾತು ಅಲ್ಲ, ಅದು ಅವರಿಗೆ ಹೋಮ್ವರ್ಕ್ ಕೊಟ್ಟು ಹೇಳಿಸಿದ ಮಾತುಗಳು. ಅಂದರೆ ಭಾರತ ಸರ್ಕಾರ ಮತ್ತು ನರೇಂದ್ರ ಮೋದಿ ಅವರನ್ನು ಭಾರತೀಯರ ದೃಷ್ಟಿಯಲ್ಲಿ ಅಪಮಾನಗೊಳಿಸೋದಕ್ಕೆ ಹೂಡಿರುವ ಒಂದು ಹೊಸ ಷಡ್ಯಂತ್ರ. ನೀವು ಪೀಟರ್ನವರು ಅವರ ಹೇಳಿಕೆಗಳನ್ನು ಸೂಕ್ಷ್ಮವಾಗಿ ಗಮನಿಸಿದ್ರೆ ನಿಮಗೆ ಗೊತ್ತಾಗುತ್ತೆ. ಎಲ್ಲೋ ಇಂಥ ಮಾತುಗಳನ್ನು ಮೊದಲೇ ಕೇಳಿದ್ನಲ್ಲ ಅಂತ ಅನಿಸುತ್ತೆ. ಎಕ್ಸಾಕ್ಟ್ಲಿ, ನೀವು ಕೇಳಿರ್ತೀರ. ಯಾಕಂದರೆ ಇದೇ ಮಾತುಗಳನ್ನು ಸೇಮ್ ಟು ಸೇಮ್ ಇದೇ ಸ್ಟೇಟ್ಮೆಂಟನ್ನು ಈ ಹಿಂದೆ ರಾಹುಲ್ ಗಾಂಧಿ ಅವರು ಕೂಡ ಕೊಟ್ಟಿದ್ರು. ಒಮ್ಮೆ ಕೇಳಿಸ್ಕೊಳ್ಳಿ. Look, Modi's a great leader. I don't understand why he's getting to bed with Putin and Xi Jinping when he's the biggest democracy in the world. So I would just simply say to the Indian people, please understand what's going on here. You got Brahmins profiteering at the expense of the Indian people. We need that to stop. ಪೀಟರ್ನವರು ಅವರು ಸೀದಾ ಬ್ರಾಹ್ಮಣರ ಹೆಸರನ್ನು ಇಟ್ಕೊಂಡು ಭಾರತದ ಮೇಲೆ ದಾಳಿಯನ್ನು ಮಾಡ್ತಾರೆ. ಇಲ್ಲಿ ಅವರ ಸ್ಟೇಟ್ಮೆಂಟನ್ನು ಅರ್ಥ ಮಾಡಿಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ. ಅವ್ರು ಹೇಳ್ತಾರೆ ರಷ್ಯಾದ ತೈಲದ ಲಾಭವನ್ನು ಬ್ರಾಹ್ಮಣರು ಪಡೆದುಕೊಳ್ತಾರೆ ಅಂತ. ಭಾರತೀಯ ಜನರನ್ನು ಸಂಬೋಧಿಸಿ ಹೇಳ್ತಾರೆ. ಇದರ ಬಗ್ಗೆ ತುಂಬ ತಲೆ ಕೆಡಿಸ್ಕೊಂಡಿದ್ವಿ. ಇಡೀ ದೇಶಕ್ಕೆ ಆಶ್ಚರ್ಯ ಆಗಿತ್ತು. ಅದು ಹೇಗಪ್ಪ ಬ್ರಾಹ್ಮಣರಿಗೆ ಲಾಭ ಆಗುತ್ತೆ, ಅದು ಹೇಗೆ ಸಾಮಾನ್ಯ ಜನರಿಗೆ ನಷ್ಟ ಆಗುತ್ತೆ ಅಂತ. ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪ ಅಂದರೆ, ಇದೇ ಮಾತನ್ನು 2024 ಲೋಕಸಭಾ ಚುನಾವಣೆಗೂ 6 ತಿಂಗಳ ಮುಂಚೆ ರಾಹುಲ್ ಗಾಂಧಿ ಅವರು ಹೇಳಿದರು. ಎಂಥ ವಿಚಿತ್ರ ನೋಡಿ. ಯಾವಾಗಲೂ ಅಷ್ಟೇ, ನಮ್ಮ ರಾಹುಲ್ ಗಾಂಧಿ ಇಲ್ಲಿ ಏನು ಹೇಳ್ತಾರೋ ಅದನ್ನು ನಮ್ಮ ಶತ್ರು ದೇಶಗಳು ಹೇಳ್ತವೆ. ಭಾರತ ಹಾಗೂ ಪಾಕಿಸ್ತಾನ ಯುದ್ಧ ಆದಾಗ ರಾಹುಲ್ ಗಾಂಧಿ ಹೇಳಿಕೆ ಪಾಕಿಸ್ತಾನದಲ್ಲಿ ಫೇಮಸ್ ಆಗುತ್ತೆ. ರೈತರ ಚಳುವಳಿ ಆದಾಗಲೂ ಅಷ್ಟೇ, ರಾಹುಲ್ ಗಾಂಧಿ ಆಡಬೇಕಾದ ಮಾತುಗಳು ದೇಶದ ಹೊರಗಿನಿಂದ ಬರ್ತಿದ್ವು. ಈಗಲೂ ಅದೇ ಆಗಿದೆ. ರಾಹುಲ್ ಗಾಂಧಿಯವರು ಹೇಳಬೇಕಾಗಿದ್ದನ್ನೆಲ್ಲ ವೈಟ್ ಹೌಸ್ನಿಂದ ಬರ್ತಾ ಇದೆ. ವಿರೋಧ ಪಕ್ಷಗಳು ಕಡಿಮೆ ಕೆಲಸ ಏನು ಮಾಡ್ತಾ ಇಲ್ಲ. ಇವರು ಏನು ಹೇಳಬೇಕು ಅಂದ್ಕೊಂಡಿದ್ರೋ ಅದರ ಸಿಲೆಬಸ್ ತಯಾರು ಮಾಡಿಕೊಂಡು ಹಂಚುತ್ತೆ. ಆಪರೇಷನ್ ಸಿಂಧೂರ್ ನಂತರ ವಿಶ್ವದಾದ್ಯಂತ ಡೆಲಿಗೇಷನನ್ನು ಕಳಿಸಲಾಗಿತ್ತು. ಆ ಡೆಲಿಗೇಷನಲ್ಲಿ ಒಬ್ಬ ಚಾರ್ಮಿನಾರ್ ಕೂಡ ಇದ್ದ. ಚಾರ್ಮಿನಾರ್ ಅಂದರೆ ಯಾರು ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ. ನೋಡಿ, ಈ ದೇಶದ ಬಹುಸಂಖ್ಯಾತರ ಸಮಸ್ಯೆ ಇದು. ಬೇಗ ನಂಬ್ಕೊಳ್ತಾರೆ. ಇಡೀ ಹಿಂದೂ ಸಮುದಾಯ ಅವತ್ತು ಚಾರ್ಮಿನಾರನ್ನು ನೋಡಿ, ವಾಹ್ ಹೇಗಪ್ಪ ಮಾತಾಡಿದ್ರು, ಎಷ್ಟು ದೇಶ ಪ್ರೇಮ ಇದೆ ಈ ಮನುಷ್ಯನಿಗೆ ಅಂತೆಲ್ಲ ಹೊಗಳಿದ್ದು. ಬಹುಸಂಖ್ಯಾತರೆಲ್ಲ ಬೇಗ ಯಾಮಾರಿಬಿಟ್ರು. ಆತನ ಮೇಲಿದ್ದ ಅಭಿಪ್ರಾಯವೇ ಬದಲಾಗೋಯ್ತು. ಎಷ್ಟರ ಮಟ್ಟಿಗಂದರೆ ಅವನ ಸಹೋದರ 15 ನಿಮಿಷ ಪೊಲೀಸರನ್ನು ತೆಗೀರಿ ಅಂತ ಹೇಳಿದ ಹೇಳಿಕೆಯನ್ನು ಕೂಡ ಮರೆತು ಬಿಟ್ರು. ಇಲ್ಲಿ ವಿಚಿತ್ರ ನೋಡಿ, ರಾಹುಲ್ ಗಾಂಧಿ ಮಾತಾಡೋ ಅದೇ ಮಾತುಗಳು ಸ್ಟ್ಯಾಂಪ್ ಹೊತ್ತುಕೊಂಡು ಅಮೆರಿಕದಿಂದ ವಾಪಸ್ ಬರ್ತಾ ಇದೆ. 2 ದಿನಗಳ ಮುಂಚೆ ಪೀಟರ್ನವರು ಅವರ ಟ್ವೀಟಲ್ಲಿ ಮೋದಿಯವರ ಫೋಟೋವನ್ನು ನೋಡಿದಾಗಲೇ ನಮಗೆಲ್ಲ ಅನುಮಾನ ಬಂದಿತ್ತು. ಈ ಟ್ವೀಟ್ ಹಿಂದೆ ಏನೋ ಮೆಸೇಜ್ ಇದೆ ಅಂತ. ಅದೀಗ ಸ್ಪಷ್ಟ ಆಗಿದೆ. ಯಾವಾಗ ನಾವರು ಬ್ರಾಹ್ಮಣರು ರಷ್ಯಾದ ತೈಲದ ಲಾಭವನ್ನು ಪಡೆದುಕೊಳ್ತಿದ್ದಾರೋ ಅಂತ ಹೇಳಿಕೆಯನ್ನು ಕೊಟ್ಟರು, ಆಗಲೇ ಬಯಲಾಯಿತು. ಅವರು ನರೇಂದ್ರ ಮೋದಿ ಅವರ ಆ ಒಂದು ಫೋಟೋವನ್ನು ಹಾಕಿ ಸ್ವಲ್ಪ ಕಮ್ಯುನಿಕೇಷನ್ ಗ್ಯಾಪ್ನ ಕಾರಣದಿಂದ ಒಬ್ಬ ಬ್ರಾಹ್ಮಣನನ್ನು ತೋರಿಸೋ ಪ್ರಯತ್ನವನ್ನು ಮಾಡಿದರು. ನೀವು ಕೂಡ ಆ ಫೋಟೋವನ್ನು ನೋಡಿರ್ತೀರ. ಅದರಲ್ಲಿ ಮೋದಿ ಅವರನ್ನು ಒಬ್ಬ ಬ್ರಾಹ್ಮಣ ಅಂತ ತೋರಿಸಬೇಕಿತ್ತು. ಮಜಾ ಏನಪ್ಪ ಅಂದರೆ, ಇದು ಕಂಪ್ಲೀಟ್ ಕಮ್ಯುನಿಕೇಷನ್ ಗ್ಯಾಪ್ ಆಗುತ್ತೆ. ಅಮೆರಿಕದ ಟೂಲ್ ಕಿಟ್ ಹಾಗೂ ಭಾರತದ ಟೂಲ್ ಕಿಟ್ ನಡುವಿನ ಕಮ್ಯುನಿಕೇಷನ್ ಗ್ಯಾಪ್ನಿಂದ ಎಡವಟ್ಟಾಗ್ಬಿಡುತ್ತೆ. ಈ ಫೋಟೋ ಪ್ರಿವಿಲೇಜ್ ಸೊಸೈಟಿ ಆಫ್ ದಿ ಕಂಟ್ರಿಯನ್ನು ರೆಪ್ರೆಸೆಂಟ್ ಮಾಡುತ್ತೆ. ಹಿಂದೂಗಳಲ್ಲಿನ ಮೇಲ್ವರ್ಗದವರು ದೇಶದಲ್ಲಿನ ಎಲ್ಲ ಸೌಕರ್ಯವನ್ನು ಪಡ್ಕೊಂಡು ಮಜಾ ಮಾಡ್ಕೊಂಡಿದ್ದಾರೆ ಅಂತ ಅವರ ಮೇಲೆ ಅಟ್ಯಾಕ್ ಮಾಡಬೇಕಾಗಿತ್ತು. ಅದನ್ನೇ ಮಾಡಿದ್ರು ಕೂಡ. ಇನ್ನು ಸದ್ಯದಲ್ಲೇ ಮತಗಳ್ಳತನದ ಆರೋಪ ಕೂಡ ಹೀಗೆ ಅಮೆರಿಕಾಗೆ ಹೋಗಿ ಅಲ್ಲಿಂದ ಸ್ಟ್ಯಾಂಪ್ ಹಾಕೊಂಡು ಬರುತ್ತಾ ಅಂತ ನೋಡಬೇಕು.
ಆಲ್ರೆಡಿ ಈ ಕೆಲಸವನ್ನು ವಿರೋಧ ಪಕ್ಷದ ಟೂಲ್ ಕಿಟ್ಗಳು ಮಾಡ್ತಾ ಇದ್ದಾವೆ. ಈಗ ನಿಮ್ಗೆ ಅನಿಸ್ಬೋದು ಇವ್ರಿಗೆ ಹೇಗೆ ಸರ್ಕಾರದ ಒಳಗೆ ಇರೋದೆಲ್ಲ ಗೊತ್ತಾಗುತ್ತೆ ಅಂತ. ಒಂದು ನೆನ್ಪಿಟ್ಕೊಳ್ಳಿ, ಸರ್ಕಾರದ ಒಳಗೆ ಇರೋರಿಗಿಂತ ಹೊರಗಿನಿಂದ ನೋಡೋರಿಗೆ ಇದೆಲ್ಲ ಚೆನ್ನಾಗಿ ಅರ್ಥ ಆಗುತ್ತೆ. ಅಲ್ಲಿ ಏನೇನಾಗುತ್ತೆ ಅಂತ ನಮಗೂ ಎಲ್ಲ ಗೊತ್ತಾಗುತ್ತೆ. ಈಗ ನೋಡಿ, ಭಾರತಕ್ಕೆ ಅಮೆರಿಕದ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಇದೊಂದು ಗೋಲ್ಡನ್ ಅಪಾರ್ಚುನಿಟಿ. ಅಟ್ಯಾಕ್ ಅಂದರೆ ಪೊಲಿಟಿಕಲ್ ಹಾಗೂ ಜಿಯೋ ಪಾಲಿಟಿಕಲ್ ಅಟ್ಯಾಕ್. ಜಿಯೋ ಪಾಲಿಟಿಕ್ಸ್, ಜಿಯೋ ಸ್ಟ್ರಾಟಜಿ ಹಾಗೂ ಜಿಯೋ ಎಕಾನಮಿಕಲ್ ಅಲೈನ್ಸ್ ಬಗ್ಗೆ ನೀವು ಕೇಳಿರ್ತೀರ. ಆದರೆ ಇದು ಸಬ್ಟೈಜ್. ಅಮೆರಿಕದ ಕಡೆಯಿಂದ ಜಿಯೋ ಸಬ್ಟೈಜ್ ಅಂದರೆ ಒಂದು ದೇಶವನ್ನು ಒಡೆದು ಅಲ್ಲಿನ ಸರ್ಕಾರವನ್ನು ಬೀಳಿಸೋದು. ಇದರಲ್ಲಿ ಅವರು ಆಲ್ರೆಡಿ ಸ್ಪೆಷಲಿಸ್ಟ್ ಆಗಿದ್ದಾರೆ. ಈಗ ಮತ್ತೊಮ್ಮೆ ಅಮೆರಿಕ ಅದೇ ಕೆಲಸವನ್ನು ಮಾಡ್ತಾ ಇದೆ. ಡಿವೈಡ್ ಆ್ಯಂಡ್ ರೂಲ್. ಪ್ರಪಂಚ ಮತ್ತೊಮ್ಮೆ ಓಪನ್ ಟ್ರೇಡ್ ವರ್ಲ್ಡ್ನ ಕಡೆಯಿಂದ ಕ್ಲೋಸ್ಡ್ ಎಕಾನಮಿ ಕಡೆ ಹೋಗ್ತಾ ಇದೆ ಅನ್ನಿಸ್ತಾ ಇದೆ. ಇದಕ್ಕೆ ಪ್ರತ್ಯುತ್ತರ ಕೊಡೋದಕ್ಕೆ ಭಾರತದ ಬಳಿ ಈಗ ಗೋಲ್ಡನ್ ಅಪಾರ್ಚುನಿಟಿ ಇದೆ. ಇವರೆಲ್ಲ ಭಾರತದ ಬಗ್ಗೆ ಅತಿಯಾಗಿ ಮಾಡ್ತಾ ಇದ್ದಾರೆ. ಇದಕ್ಕೆ ಉತ್ತರ ಕೊಟ್ಟಿಲ್ಲ ಅಂದರೆ 10 ವರ್ಷ ಆದಮೇಲೆ ಅನುಭವಿಸಬೇಕಾಗತ್ತೆ. ಸೊ ಆದಷ್ಟು ಬೇಗ ಸರಿಯಾದ ಉತ್ತರವನ್ನು ಕೊಡಲೇಬೇಕು. ನೀವೇನು ಹೇಳ್ತೀರಾ? ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.